ಹೇಳಿದ ಮಾತಿಗೆ ಬದ್ಧ ಅನ್ನುವಂತಹ ಹಾಗೆ ನೂತನ ಸಿಎಂ ಸುವೇಂದು ಅಧಿಕಾರಿ ಮೊದಲ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಸುಮಾರು 600 ಎಕರೆ ಜಾಗವನ್ನ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ ನೀಡಲು ನಿರ್ಧರಿಸಲಾಗಿದೆ. ಮುಳ್ಳು ತಂತಿಗಳಿಗೆ ನಾವು ಹೆದರೋದಿಲ್ಲ ಎಂದು ಹೇಳಿರುವಂತಹ ಬಾಂಗ್ಲಾದೇಶ ಬಾಕಿ ಉಳಿದಿರುವಂತಹ ಬೇಲಿ ಹಾಕುವ ಕೆಲಸವನ್ನ ವಿತಿನ್ 45 ಡೇಸ್ ಒಳಗೆ ಮುಗಿಸಲು ಸೂಚನೆಯನ್ನ ಕೊಡಿಸಲಾಗಿದೆ. ಇದು ಬಿಜೆಪಿಯ ಚುನಾವಣಾ ಪ್ರಣಾಳಿಕೆಯ ಭಾಗವೂ ಕೂಡ ಆಗಿತ್ತು. ಅತಿ ಹೆಚ್ಚು ನುಸುಳುಕೋರರ ಸಮಸ್ಯೆಯನ್ನ ಎದುರಿಸುತ್ತಿರುವಂತಹ ರಾಜ್ಯಗಳಲ್ಲಿ ಒಂದು ಪಶ್ಚಿಮ ಬಂಗಾಳ. ಬಾಂಗ್ಲಾದೇಶದ ಗಡಿಯುದ್ದಕ್ಕೂ ತಂತಿ ಬೇಲಿ ಹಾಕುವ ಕೆಲಸಕ್ಕೆ ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಮುಂದಾಗಿದ್ದಾರೆ. ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಮೊದಲ ಸಚಿವ ಸಂಪುಟ ಸಭೆಯಲ್ಲೇ ಸುಮಾರು 600 ಎಕರೆ ಜಾಗವನ್ನ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ ನೀಡಲು ನಿರ್ಧರಿಸಲಾಗಿದೆ. ಜೊತೆಗೆ ಬಾಕಿ ಉಳಿದಿರುವಂತಹ ಬೇಲಿ ಹಾಕುವ ಕೆಲಸವನ್ನ ವಿತಿನ್ 45 ಡೇಸ್ ಒಳಗೆ ಮುಗಿಸಲು ಸೂಚನೆಯನ್ನ ಕೊಡಿಸಲಾಗಿದೆ. ಹಾಗಾದ್ರೆ ಏನಿದು ವಿವಾದ? ಯಾಕೆ ಬಾಂಗ್ಲಾದೇಶದ ಮುಸ್ಲಿಂ ಸಂಘಟನೆಗಳು ಮಮತಾ ಬ್ಯಾನರ್ಜಿ ಅವರ ಪರ ನಿಂತಿವೆ? ಎಲ್ಲವನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಾನು ಸುಬ್ರಹ್ಮಣ್ಯ ಅದ್ವಯ್ಯ. ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆ ಹಲವಾರು ರೀಸನ್ಗಳಿಗೆ ಭಾರಿ ಕುತೂಹಲಕ್ಕೆ ಕಾರಣವಾಗಿತ್ತು. ಒಂದು ಕಾಲದಲ್ಲಿ ಮಮತಾ ಬ್ಯಾನರ್ಜಿಯ ಪರಮಾಪ್ತ, ಈಗಿನ ಬಿಜೆಪಿಯ ನಾಯಕ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ತಮ್ಮ ಮೊದಲ ಸಚಿವ ಸಂಪುಟ ಸಭೆಯಲ್ಲೇ ಐತಿಹಾಸಿಕವಾಗಿ ನಿರ್ಧಾರವನ್ನ ಸುವೇಂದು ಅಧಿಕಾರಿ ತೆಗೆದುಕೊಂಡಿದ್ದಾರೆ. ಮುಂದೊಂದು ದಿನ ಭಾರತದ ಲಾ ಅಂಡ್ ಆರ್ಡರ್ಗೆ ಭಾರಿ ಸಮಸ್ಯೆಯನ್ನ ತರಬಹುದು ಎಂದು ವಿಶ್ಲೇಷಿಸಲಾಗುತ್ತಿರುವಂತಹ ಅಕ್ರಮ ನುಸುಳುವಿಕೆಯನ್ನ ಶಾಶ್ವತವಾಗಿ ಮೊಳೆ ಹೊಡೆಯುವಂತಹ ಕೆಲಸಕ್ಕೆ ನೂತನ ಸಿಎಂ ಸುವೇಂದು ಅಧಿಕಾರಿ ಮುಂದಾಗಿದ್ದಾರೆ. ಇದು ಬಿಜೆಪಿಯ ಚುನಾವಣಾ ಪ್ರಣಾಳಿಕೆಯ ಭಾಗವೂ ಕೂಡ ಆಗಿತ್ತು. ಬಿಜೆಪಿ ಸರ್ಕಾರದ ಈ ನಿರ್ಧಾರಕ್ಕೆ ಬರೀ ಕಾಂಗ್ರೆಸ್ ಮಾತ್ರವಲ್ಲ, ನೆರೆಯ ಬಾಂಗ್ಲಾದೇಶ ಕೂಡ ಇನ್ನಿಲ್ಲದಂತೆ ಶಾಕ್ ಆಗಿದೆ. ಭಾರತದ ಪೂರ್ವ ದಿಕ್ಕಿನಲ್ಲಿರುವಂತಹ 4 ರಾಜ್ಯಗಳೆಂದರೆ ಬಿಹಾರ, ಜಾರ್ಖಂಡ್, ಒಡಿಶಾ ಮತ್ತು ಪಶ್ಚಿಮ ಬಂಗಾಳ. ಈ ಪೈಕಿ ಅತಿ ಹೆಚ್ಚು ನುಸುಳುಕೋರರ ಸಮಸ್ಯೆಯನ್ನ ಎದುರಿಸುತ್ತಿರುವಂತಹ ರಾಜ್ಯಗಳಲ್ಲಿ ಒಂದು ಪಶ್ಚಿಮ ಬಂಗಾಳ. ಬಾಂಗ್ಲಾದೇಶದ ಜೊತೆಗೆ ಅತಿ ಹೆಚ್ಚು ಗಡಿಯನ್ನ ಹಂಚಿಕೊಂಡಿರುವ ಭಾರತದ ರಾಜ್ಯಗಳ ಪೈಕಿ ಬಂಗಾಳ ಮುಂಚೂಣಿಯಲ್ಲಿದೆ. ಬಾಂಗ್ಲಾದೇಶಿ ಅಕ್ರಮ ವಾಸಿಗಳ ಸಂಖ್ಯೆ ದಿನೇ ದಿನೇ ಏರಲು ಕಾರಣ ಹಿಂದಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸರ್ಕಾರ ಅನ್ನೋದು ಬಿಜೆಪಿಯವರ ಬಹುದೊಡ್ಡ ಆರೋಪ. ಇದಕ್ಕೆ ತಡೆಯೊಡ್ಡಲು ಮೊದಲ ಪ್ರಯೋಗವೇ ವಿಶೇಷ ತೀವ್ರ ಪರಿಷ್ಕರಣೆ SIR. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಮತ್ತು ಮಮತಾ ಬ್ಯಾನರ್ಜಿ ನಡುವೆ ಯಾವ ಮಟ್ಟಿನ ರಾಜಕೀಯ ಮೇಲಾಟ ನಡೆದಿತ್ತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಮಮತಾ ಸರ್ಕಾರದ ಎಲ್ಲ ಪ್ರತಿರೋಧವನ್ನ ಮೆಟ್ಟಿನಂತಹ ಬಿಜೆಪಿ ಇದೇ ವಿಚಾರವನ್ನ ಪ್ರಣಾಳಿಕೆಯಲ್ಲಿ ಪ್ರಮುಖ ಅಂಶವನ್ನಾಗಿ ಮತದಾರರ ಮುಂದಿಟ್ಟಿತ್ತು. ಹೇಳಿದ ಮಾತಿಗೆ ಬದ್ಧ ಅನ್ನುವಂತಹ ಹಾಗೆ ನೂತನ ಸಿಎಂ ಸುವೇಂದು ಅಧಿಕಾರಿ ಮೊದಲ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವಿನ ಗಡಿ ಸಮಸ್ಯೆ ಇಂದು ನೆನ್ನೆಯದಲ್ಲ. 2 ದೇಶಗಳ ನಡುವೆ 4096 ಕಿಲೋಮೀಟರ್ ಉದ್ದದ ಗಡಿಯನ್ನ ಹೊಂದಿದೆ. ಇದು ವಿಶ್ವದ 6ನೇ ಅತಿ ದೊಡ್ಡ ಭೂಗಡಿಯ ಭಾಗ ಆಗಿದೆ. ಈ ಪೈಕಿ ಭಾರತದ ರಾಜ್ಯಗಳಾದ ಅಸ್ಸಾಂ 262, ತ್ರಿಪುರಾ 856, ಮಿಜೋರಾಂ 318, ಮೇಘಾಲಯ 443 ಮತ್ತು ಪಶ್ಚಿಮ ಬಂಗಾಳ ಬರೋಬ್ಬರಿ 2217 ಕಿಲೋಮೀಟರ್ ಗಡಿಯನ್ನ ಹೊಂದಿದೆ. ಬಾಂಗ್ಲಾದೇಶದ ಗಡಿ ಭಾಗದಲ್ಲಿ ಮುಳ್ಳು ತಂತಿ ಹಾಕುವ ಪ್ರಕ್ರಿಯೆ ನಡೆದಿತ್ತು. ಆದರೆ ಆರ್ಥಿಕವಾಗಿ ಬೃಹತ್ ಯೋಜನೆಯಾಗಿರುವಂತಹ ಕಾರಣ ಈ ಕೆಲಸಕ್ಕೆ ಕೆಲವು ವರ್ಷಗಳಿಂದ ಗ್ರಹಣ ಹಿಡಿದಿತ್ತು. ಕೇಂದ್ರ ಸರ್ಕಾರ ಮತ್ತು ಹಿಂದಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸರ್ಕಾರದ ನಡುವೆ ಒಂದಲ್ಲ ಒಂದು ಕಾರಣಕ್ಕೆ ಒಮ್ಮತವೇ ಬರ್ತಾ ಇರಲಿಲ್ಲ. ಭೂಸ್ವಾಧನ ಪ್ರಕ್ರಿಯೆ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುವ ಹಿನ್ನೆಲೆಯಲ್ಲಿ ಬೇಲಿ ಹಾಕುವಂತಹ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಕೆಲಸ ಮುಂದಕ್ಕೆ ಹೋಗ್ತಾ ಇರಲಿಲ್ಲ. ಇದರಿಂದಾಗಿ ಅಕ್ರಮ ನುಸುಳುವಿಕೆ, ಜಾನುವಾರುಗಳ ಕಳ್ಳತನ, ದೇಶದೊಳಗೆ ಹಿಂಸಾಚಾರ, ಗಡಿಯಾಚೆಗಿನ ಅಪರಾಧಗಳು ವಿಪರೀತ ಎನ್ನುವಷ್ಟರ ಮಟ್ಟಿಗೆ ಹೆಚ್ಚಾಗ್ತಾ ಇತ್ತು. ಅಕ್ರಮ ನುಸುಳುವಿಕೆಯ ಸಮಸ್ಯೆ ಅತಿ ಹೆಚ್ಚು ಎದುರಿಸುತ್ತಿದ್ದಂತಹ ರಾಜ್ಯಗಳೆಂದರೆ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ. ಈ ಪೈಕಿ ಅಸ್ಸಾಂನ ಸರ್ಕಾರ ಒಂದು ಹಂತಕ್ಕೆ ತಡೆಯೊಡ್ಡಲು ಯಶಸ್ವಿ ಕೂಡ ಆಗಿತ್ತು. ಬಾಂಗ್ಲಾದೇಶದ ಗಡಿ ಫೆನ್ಸಿಂಗ್ ವಿಚಾರ ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟಿಲನ್ನು ಕೂಡ ಏರಿತ್ತು ಮತ್ತು ಮಮತಾ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿತ್ತು. ಸುಪ್ರೀಂ ಎಚ್ಚರಿಕೆ ನೀಡಿದ ಮೇಲೂ ಕೂಡ ಎಲ್ಲೋ ಸ್ವಲ್ಪ ಜಾಗವನ್ನ ಕ್ಲಿಯರ್ ಮಾಡಿ ಕೊಡಲಾಗಿತ್ತು. SIR ಪ್ರಕ್ರಿಯೆಯಲ್ಲೂ ಕೂಡ ಇದೇ ರೀತಿ ಮಮತಾ ಸರ್ಕಾರ ನಡೆದುಕೊಂಡಿತ್ತು. ಸುಪ್ರೀಂ ಕೋರ್ಟ್ ಈ ಸಮಸ್ಯೆಯನ್ನು ಬಗೆಹರಿಸಲು ತಮ್ಮದೇ ನ್ಯಾಯಾಧೀಶರ ತಂಡವನ್ನು ಕೂಡ ನಿಯೋಜಿಸಿತ್ತು.
ಆದರೆ ಕಾನೂನು ವಿರೋಧಿಗಳು ಜಡ್ಜ್ಗಳನ್ನೇ ಕೂಡಿ ಹಾಕುವ ದುಷ್ಕೃತ್ಯವನ್ನ ಕೂಡ ಮೆರೆದಿತ್ತು ಅನ್ನುವಂತಹ ಆರೋಪವಿದೆ. ಇದಕ್ಕೆಲ್ಲ ಸುಪ್ರೀಂ ಕೋರ್ಟ್ ಇಂಜೆಕ್ಷನ್ ಕೊಟ್ಟಿತ್ತು. ಮುಳ್ಳು ತಂತಿಗಳಿಗೆ ನಾವು ಹೆದರೋದಿಲ್ಲ ಎಂದು ಹೇಳಿರುವಂತಹ ಬಾಂಗ್ಲಾದೇಶ 45 ದಿನಗಳ ಗಡುವಿನಲ್ಲಿ ಬಾಕಿ ಉಳಿದಿರುವ ಬಾಂಗ್ಲಾ ಗಡಿ ಭಾಗಕ್ಕೆ ತಂತಿ ಬೇಲಿ ಹಾಕಲು ಸಾಧ್ಯವೇ ಎನ್ನುವುದು ಇಂದಿನ ಚರ್ಚೆಯ ವಿಷಯವಾಗಿದೆ. ಕೆಲವೊಂದು ಭಾಗಗಳಲ್ಲಿ ಬೇಲಿ ಹಾಕೋದು ಭಾರಿ ಸಾಹಸದ ಕೆಲಸವಾಗಿದೆ. ಪೂರ್ಣ ಪ್ರಮಾಣದಲ್ಲಿ ಬೇಲಿ ಹಾಕಲು ಸಾಧ್ಯವಾಗದೇ ಇದ್ರೂ ಕೂಡ 80% ಕೆಲಸವನ್ನ BSF ಮುಗಿಸುವ ಸಾಧ್ಯತೆ ಇದೆ. ಬೇಲಿ ಹಾಕಲು ಗಡುವು ಕೊಟ್ಟಿರೋದು ರಾಜಕೀಯ ನಡೆದಿದ್ರೂ ಕೂಡ ಒಂದು ಹಂತಕ್ಕೆ ಅಕ್ರಮ ನುಸುಳುಕೋರರನ್ನ ತಡೆಯಲು ಖಂಡಿತ ಸಾಧ್ಯ ಆಗುತ್ತೆ. ಸುವೇಂದು ಅಧಿಕಾರಿಯವರ ರಾಜ್ಯಭಾರ ಆರಂಭವಾಗ್ತಾ ಇದ್ದಂತೆ ಬಾಂಗ್ಲಾದೇಶದವರಿಗೆ ಇದರ ಬಿಸಿ ತಟ್ಟಿದೆ. ಕೂಡಲೇ ಮಮತಾ ಬ್ಯಾನರ್ಜಿಯವರ ಅಧಿಕಾರವನ್ನ ಮತ್ತೆ ಅಧಿಕಾರಕ್ಕೆ ತರಬೇಕು ಎಂದು ಹಲವು ಬಾಂಗ್ಲಾದೇಶದ ಮುಸ್ಲಿಂ ಸಂಘಟನೆಗಳು ರಸ್ತೆಗಿಳಿದಿವೆ. ಬಾಂಗ್ಲಾದ ವಿದೇಶಾಂಗ ವ್ಯವಹಾರ ಇಲಾಖೆಯ ಸಲಹೆಗಾರ ಹುಮಾಯೂನ್ ಕಬೀರ್ ಮುಳ್ಳು ತಂತಿಗಳಿಗೆಲ್ಲ ನಾವು ಹೆದರೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಡಿ ಭದ್ರತೆಯ ಕುರಿತು ಭಾರತ ಹೆಚ್ಚು ಮಾನವೀಯ ವಿಧಾನವನ್ನ ಅಳವಡಿಸಿಕೊಳ್ಳುವಂತೆ ಒತ್ತಾಯಿಸಿದ್ದಾರೆ.